ಹೈಕೋರ್ಟ್ನಿಂದ ಜಾಮೀನು ಸಿಕ್ಕಿರೋದು ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಸಹಜವಾಗಿ ಸಂತಸ ತಂದಿದೆ. ಜಾಮೀನು ಸಿಕ್ಕ ಕೆಲವೇ ಕ್ಷಣಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರತಿಕ್ರಿಯೆ ಕೊಟ್ಟರು. ದೇವಿಯ ವರಪ್ರಸಾದ ಅಂತ ಒಂದು ಬಣ್ಣಿಸಿದ್ರು, ಹೂ ಎಲ್ಲ ಇಟ್ಕೊಂಡಿರೋದು ಒಂದು ಫೋಟೋ ಹಾಕಿ. ಆಸಾಂನ ಕಾಮಾಖ್ಯ ದೇವಿ ಮತ್ತೆ ಕೊಲ್ಲೂರು ಮೂಕಾಂಬಿಕೆಯ ಫೋಟೋಗಳನ್ನು ಹಂಚಿಕೊಂಡ್ರು. ನಟ ಧನ್ವೀರ್ ಆಸ್ಪತ್ರೆಗೆ ತೆರಳಿ ದರ್ಶನ್ ಜೊತೆಗೆ ಮಾತುಕತೆ ಕೂಡ ಮಾಡಿದ್ದಾರೆ. ದರ್ಶನ್ಗೆ ಜಾಮೀನು ಸಿಕ್ಕಿದ್ದಕ್ಕೆ ಹರ್ಷವನ್ನ ವ್ಯಕ್ತಪಡಿಸಿ ಉಸಿರಿರೋವರೆಗೂ ನಿಮ್ಮ ಹಿಂದೆ ಇರ್ತೀವಿ ಅಂತಾನು ಪೋಸ್ಟ್ ಮಾಡಿದ್ದಾರೆ. ಹ್ಯಾಪಿ ಡೇ ಹ್ಯಾಪಿ ನ್ಯೂಸ್ ಅಂತ ನಟಿ ರಕ್ಷಿತಾ ಪ್ರೇಮ್ ರಿಯಾಕ್ಷನ್ ಮಾಡಿದ್ದಾರೆ. ಸಹಜವಾಗಿಯೇ ದರ್ಶನ್ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಇವತ್ತು ಸಿಹಿ ಹಂಚಿದ್ರು, ಅಭಿಷೇಕ ಏನೋ ಮಾಡಿದ್ರು, ಹಾಲಿನ ಅಭಿಷೇಕ ಎಲ್ಲ. ಇನ್ನು ಆರೋಪಿ ಅನುಕುಮಾರ್ ತಾಯಿ ಜಯಮ್ಮ, ಜಗದೀಶ್ ತಾಯಿ ಸುಲೋಚನಮ್ಮ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇನ್ನು ತಾತ್ಕಾಲಿಕವಾಗಿ ಅವರಿಗೆ ಜಾಮೀನು ಸಿಕ್ಕಿರಬಹುದು, ಆದರೆ ಅಂತಿಮವಾಗಿ ಆರೋಪಿಗಳಿಗೆ ಶಿಕ್ಷೆ ಆಗುವ ನಂಬಿಕೆ ಇದೆ ಅಂತ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಅವರು ಅಂದಿದ್ದಾರೆ. ಭಾಳ ನೋವು ತಿಂದಿ ಸರ್. ನಮ್ಮ ಯಜಮಾನ್ರು ಹೋದ್ರು, ನಮಗೆ ಎಷ್ಟು ಕಷ್ಟ ಐತೇನೋ ನಮಗೆ ಗೊತ್ತು. ಏನು ಇವತ್ತು ರಿಲೀಸ್ ಆಗಿದ್ದಾನೆ ಅಂತ ಸುದ್ದಿ ಕೇಳಿದ್ರೆ ಸಂತೋಷ ಆತ ಸರ್. ಅಂಟಮ್ಮ ನಿನ್ಗೂ ಅವನಿಗೆ ಮಾಡಕ್ ಕೇಮಿಲ್ವಲ್ಲ? ಹ್ಞೂ ಕಣಪ್ಪ, ನಮಗ್ ಕೇಮಿಲ್ಲ. ಖುಷಿ ಆಕತ್ತೆ. ನನ್ನ ಮಗ ಯಾವ್ದು ತಪ್ಪು ಮಾಡಿದಪ್ಪ, ನನ್ನ ಮಗ ಬಂದು ನಮ್ಮನ್ನ ನೋಡ್ಕೊಂತ ಅಷ್ಟು ದಿನ ಕಳೆದು ಇನ್ಮೇಲೆ ನನ್ನ ಮಗ ಬಂದ ನನ್ನ ಸಾಕ್ತಾನೆ. ತಾತ್ಕಾಲಿಕವಾಗಿ ಬೇಲ್ ಆಗಿರ್ಬೋದು, ಆದ್ರೆ ಅಂತಿಮವಾಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ನ್ಯಾಯಾಲಯದ ಮೇಲೆ ನನ್ನ ನಂಬಿಕೆ ಇದೆ. ಜಾಮೀನು ಮಂಜೂರಾಗಿದೆಯಲ್ಲ, ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕಾಗತ್ತೆ ಸರ್ಕಾರ. ಅದಕ್ಕೆ ನೀವು ಆಗ್ರಹ ಸರ್ಕಾರ ಮೊರೆ ಹೋಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಈಗ ದರ್ಶನ್ ಅವರಿಗೆ ನಿಮ್ಮ ಜೊತೆಗೆ ಮಾತುಕತೆಗೆ ಅವ್ರು ಬಂದ್ರೆ ನಮಗೆ ಮಾತಾಡೋಂಥದ್ದು ಏನು ಇಲ್ಲ. ಯಾಕಂದ್ರೆ ನಾವು ಮಗನ ಕಳ್ಕೊಂಡ ಇದರಲ್ಲಿ ಇದ್ದೀವಿ.